ಹೇ ಗಾಯ್ಸ್, ವೆಲ್ಕಮ್ ಟು ಚೆರಿ ವಿತ್ ಮೀ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ತುಂಬ ದಿನಗಳ ನಂತರ ಒಂದು ಪುಟ್ಟ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ದಿನ ಹೇಗಿರುತ್ತೆ ಏನು ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ವಾಚ್ ಮಾಡಿ, ಓಕೆನಾ? ನಾವು ಇವತ್ತು ಸ್ವಲ್ಪ ಆಚೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ನಮ್ಮ ಮನೆಯವರು ಕೂಡ ಲೀವಲ್ಲಿದ್ದರು. ಡೈಲಿ ರೈಸ್ ಐಟಮ್ ತಿಂದು ಬೇಜಾರಾಗ್ತಿತ್ತು. ಅದಕ್ಕೋಸ್ಕರ ಇವತ್ತು ರೊಟ್ಟಿನ ಮಾಡಿದ್ದೀನಿ. ಎಲ್ಲರೂ ರೊಟ್ಟಿನ ನಾರ್ಮಲಾಗಿ ಕೈಯಲ್ಲಿ ತೊಟ್ಟಿದ್ರೆ ನಾನು ಈ ರೀತಿ ಚಪಾತಿ ಟೈಪ್ ಮಾಡಿದ್ದೀನಿ. ಸೊ ನಾನು ಈ ರೀತಿಯೇ ಮಾಡೋದಕ್ಕೆ ಬರೋದು. ಕೈಯಲ್ಲಿ ತೊಟ್ಟಿ ತವೆ ಮೇಲೆ ಹಾಕಕ್ಕೆ ಹೋದರೆ ಅದು ಬರೋದೇ ಇಲ್ಲ ನಂಗೆ ರೊಟ್ಟಿ. ಅದಕ್ಕೋಸ್ಕರ ಈ ರೀತಿ ಟ್ರೈ ಮಾಡಿದ್ದೀನಿ. ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನನ್ನ ಮಕ್ಕಳು ಇವತ್ತು ಈ ರೀತಿ ರೆಡಿಯಾಗಿದ್ದಾಳೆ. ಎಲ್ಲಿಗೆ ಏನು ಅಂತ ಅವಳೇ ಹೇಳ್ತಾಳೆ. ಬನ್ನಿ. ಎಲ್ಲೋಗ್ತಿದೆಯಾ ಚರ್ಷ ನೀನು ಇವತ್ತು? ಎಲ್ಲೋಗ್ತಿದೆಯಾ? ಖುಷಿ ಆಗ್ತಿದೆಯಾ? ಇದೆಯಾ? ಸುಮ್ಮನಿರಬೇಕು, ಮುಟ್ಕೊಬೇಡವೆಲ್ಲ ತೆಗಿ. ಮೇಲೆ ಅಪ್ಪಂಗೆ ತೋರಿಸು, ಬಾಪಂಗೆ ತೋರಿಸೋದು. ನೋಡಿ, ಸ್ಕೂಲಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅವಳೇನೆ ಸ್ಲಿಪ್ಪರ್ ಹಾಕ್ಕೊಳ್ತಿದ್ದಾಳೆ. ಶೂ ಕದ್ದಿದೆಯಾ? ಇಕ್ಕ ಚಪ್ಪಲಿ. ಓಕೆ, ಸಾರಿ, ಚಪ್ಪಲಿ. ನಾವು ಕೂಡ ಸ್ಕೂಲ್ ಹತ್ರ ಬಂದಿದ್ದೀವಿ. ಇವಳು ಹೋಗ್ತಾರೆ. ಖುಷಿ ನೋಡಿದರೆ ನನಗೂ ಖುಷಿ ಆಗ್ತಿದೆ. ಸ್ಕೂಲ್ ಅಂದರೆ ಎಲ್ಲ ಮಕ್ಕಳು ಅಳ್ತಾರೆ. ಇವಳು ನೋಡಿದ್ರೆ ತುಂಬ ಖುಷಿನಲ್ಲಿ ಹೋಗ್ತಿದ್ದಾಳೆ. ಇವಾಗ ಖುಷಿಲಿ ಹೋಯ್ತಾವಳು ಸ್ಕೂಲು ಅಂತವ. 2 ದಿವಸ ಹೋಗು, ಗೊತ್ತಾಯ್ತದೆ. ಇವತ್ತು ವಿಸಿಟ್ ಮಾಡಿ ಅಂತ ಹೇಳಿಬಿಟ್ಟು ಅವರು ಸ್ಕೂಲಿಂದನೇ ಫೋನ್ ಮಾಡಿ ಹೇಳಿದರು. ಪಾಪಗೆ ಯೂನಿಫಾರ್ಮು ಮತ್ತು ಬುಕ್ಸ್ ಎಲ್ಲ ಬಂದಿದೆ ಅಂತ ಆಲ್ರೆಡಿ. ಸೊ ಇನ್ನೂ ಏಪ್ರಿಲಲ್ಲೇ ಇದ್ದೀವಿ, ಆಲ್ರೆಡಿ ಸ್ಕೂಲು ಯೂನಿಫಾರ್ಮ್ ಎಲ್ಲ ಬಂದಿದೆ. ಸ್ಕೂಲ್ ಯಾವಾಗಲಿಂದ ಸ್ಟಾರ್ಟ್ ಆಗುತ್ತೆ ಏನು ಅಂತಲೂ ಸಹ ಹೇಳಿದರು. ಮೇ 15th ಸ್ಟಾರ್ಟ್ ಆಗುತ್ತೆ ಅಂತಲೂ ಹೇಳಿದ್ದಾರೆ. ನಾವು ಕನ್ಫ್ಯೂಷನಲ್ಲಿದ್ದೀವಿ. ಇನ್ನು ವ್ಯಾನ್ ಮಾಡಬೇಕಾ ಅಥವಾ ನಾವೇನೇ ಕಳಿಸೋ ವ್ಯವಸ್ಥೆ ಮಾಡ್ಕೊಬೇಕಾ ಅನ್ನೋದೇ ಗೊತ್ತಾಗ್ತಿಲ್ಲ. ನಮ್ಮ ಮನೆಯಿಂದ 1.5 ಕಿಲೋಮೀಟ್ರ್ ಅಷ್ಟೇ ಇರೋದು ಸ್ಕೂಲು. ಬಟ್ ಅದು ಅಪ್ ಆ್ಯಂಡ್ ಡೌನ್ ನಾವು ದೊಡ್ಡವ್ರು ಮಾಡ್ತೀವಿ. ಕಳಿಸೋದು ಕರ್ಕೊಂಬರೋದೆಲ್ಲ ಮಕ್ಳ ಕೈಲಿ ಆಗೋಲ್ಲ, ನಡೆಯೋದಕ್ಕೆ ಅಷ್ಟು ದೂರ ಆಗೋಲ್ಲ. ಸೊ ವ್ಯಾನ್ ಮಾಡೋಣ ಅಂದರೆ ವ್ಯಾನಿಗೆ 20,000 ಕೇಳ್ತಿದ್ದಾರೆ. ಬರೀ 1.5 ಕಿಲೋಮೀಟ್ರಿಗೆ 20,000 ವ್ಯಾನ್ ಫೀಸ್ ಕಟ್ಟೋದು ಅಂದರೆ ನಮಗೂ ಕೂಡ ಕಷ್ಟನೇ. ಇವ್ರಿಗೆ ವ್ಯಾನ್ ಫೀಸಲ್ಲೇ ನಮ್ಮದು SLC ಮುಗಿಸ್ಬಿಟ್ಟಿದ್ವೇನೋ ಅನ್ನಿಸ್ತಿದೆ ನನಗಂತೂ. ಇವಾಗಿನ ಕಾಲದಲ್ಲಿ ಅದು ಬೆಂಗಳೂರಲ್ಲಿ ಮಕ್ಕಳು ನೋಸೋದು ತುಂಬ ಅಂದರೆ ತುಂಬಾ ಕಷ್ಟ. ಫೈನಲಾಗಿ ಫೀಸ್ ಎಷ್ಟಾಯಿತು ಏನೋ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಇನ್ನೊಂದು ವೀಡಿಯೋನಲ್ಲಿ. ಯಾಕೆಂದರೆ ಬಿಲ್ಲೆಲ್ಲ ಇದ್ದಾವಲ್ಲ ಅದನ್ನೆಲ್ಲ ಪ್ರೂಫ್ ತೋರಿಸಿ. ಕೆಲವರು ಇಷ್ಟು ಫೀಸು ಅಂತಂದರೆ ಹಳ್ಳಿ ಕಡೆ ನಂಬೋದೇ ಇಲ್ಲ. ಸುಳ್ಳು ಹೇಳ್ತಾ ಇದ್ದೀರಾ, ಅಷ್ಟೊಂದಾ ಅಂತಾರೆ. ಅದಕ್ಕೋಸ್ಕರನೇ ಅದನ್ನು ಸಪ್ರೇಟಾಗಿ ಶೇರ್ ಮಾಡ್ಕೊಳ್ತೀನಿ. ಮತ್ತು ಬುಕ್ಸು ಎಷ್ಟು ಕೊಟ್ಟಿದ್ದಾರೆ ಅಂದರೆ ಬುಕ್ಸು ಒಂದು 10 ಬುಕ್ಸ್ ಇದೆ. ನೋಟ್ಬುಕ್ಕು ಕೊಟ್ಟಿದ್ದಾರೆ. ಹಾಗೆ ಶೂಸು, ಬ್ಯಾಗು ಎಲ್ಲ ಅಲ್ಲೇ ಅವೈಲೇಬಲ್ ಇದೆ. ನಾವು ಬೇಕು ಅಂದರೆ ಅಲ್ಲೇ ತೊಗೊಬಹುದು, ಬೇಡ ಅಂದರೆ ನಾವು ಹೊರಗಡೆನಾದ್ರೂ ತೊಗೊಬೋದು. ಸ್ಕೂಲ್ ನೋಡ್ಬೋದು ಈ ರೀತಿ ಇದೆ. ಒಂದು 5 ಫ್ಲೋರ್ವರೆಗೂ ಸ್ಕೂಲ್ ಇದೆ. ಸೊ ಇವಳು ನೋಡಿ ಇವಳು ನನ್ನ ಕೈಲೇ ಇಲ್ಲಿ ಹಿಡಿಯೋಕ್ಕಾಯ್ತಾಯಿಲ್ಲ, ಓಡಾಡ್ತಿದ್ದಾಳೆ ಹಂಗೇ. ಇನ್ನು ಅವ್ರು ಹೆಂಗೆ ಹಿಡಿತಾರಪ್ಪ ಅಲ್ಲಿ ಅನ್ನೋದೇ ನನಗೊಂದು ದೊಡ್ಡ ಪ್ರಶ್ನೆ ಹೋಗ್ಬಿಟ್ಟಿದೆ. ಹೆಂಗೆ ಮೇಂಟೈನ್ ಮಾಡ್ತಾರಪ್ಪ ಇವಳನ್ನ ಅಂತ ಗೊತ್ತಾಗ್ತಿಲ್ಲ. ಕೈ ಕಾಲು ಅಂತ ನಿಲ್ಲಲ್ಲ ಮಾತ್ರ. ಯಾವಾಗಲೂ ಕೈ ಹಿಡ್ಕೊಂಡೇ ತಿರುಗ್ತಾ ಇರ್ತೀನಿ ನಾನಂತೂ. ಕೈ ಬಿಟ್ಟರೆ ಓಡ್ಬಿಡ್ತಾಳೆ. ಅದಕ್ಕೋಸ್ಕರನೇ ಇಲ್ಲಿ ನೋಡಿ ಓಡ್ತಾನೇ ಇದ್ದಾಳೆ ಹಂಗೇ. ಇದು ನನ್ನ ಮಗಳು ಸ್ಕೂಲು. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ ಈ ಸರ್ಕಾರದ ರೂಲ್ಸ್ ಇವಾಗ ಏನು ಮಾಡಿದ್ದಾರೆ ಅದೇ ರೂಲ್ಸ್ ಇದ್ದರೆ ನಮಗೆ ಅಷ್ಟು ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಮತ್ತೆ ಏನಾದರೂ ನೆಕ್ಸ್ಟ್ ಇಯರ್ ಚೇಂಜ್ ಮಾಡಿದ್ರೆ ನಮ್ಮ ಎದೆ ಹೊಡೆದೋದಂಗೆ ಹೋಗ್ಬಿಡುತ್ತೆ. ಏಕೆಂದರೆ ನಮ್ಮ ಹುಡುಗಿಗೆ June 1ಕ್ಕೆ ಸ್ಕೂಲ್ಗೆ 6 ವರ್ಷ ಏನೋ ಕಂಪ್ಲೀಟ್ ಆಗಿರಬೇಕು ಅಂತ ಹೇಳ್ತಿದ್ರಲ್ಲ 1ನೇ ಕ್ಲಾಸಿಗೆ. ನಮ್ಮ ಹುಡುಗಿಗೆ ಬಂದು June 23ಗೆ ಅವಳಿಗೆ 6ಗೆ ಕಂಪ್ಲೀಟ್ ಆಗೋದು. ಸೊ 23 ದಿವಸಕ್ಕೆಲ್ಲ 1 ವರ್ಷ ವೇಸ್ಟ್ ಮಾಡಬೇಕು ಅಂದ್ರೆ ನಮಗೂ ತಂದೆ ತಾಯಿ ಆಗಿರೋರಿಗೆಲ್ಲ ತುಂಬಾ ಬೇಜಾರಾಗುತ್ತೆ. ನಾನು ಅಂತ ಅಲ್ಲ, ತುಂಬ ಮಕ್ಕಳಿಗೆ ನನ್ನ ಮಗಳ ಏಜ್ ಇರೋಂತಹ ಮಗಳಿಗೆ ತುಂಬ ಮಕ್ಕಳಿಗೆ ಈ ರೀತಿ ಮೋಸ ಆಗ್ತಿದೆ. 1 ವರ್ಷ ಮೋಸ ಆಗುತ್ತೆ. ಸೊ ಇವಾಗಿರೋ ರೂಲ್ಸನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಏನಾಗಲ್ಲ ನಮಗೆ ಪ್ರಾಬ್ಲಮ್ಮು. ಮಾತ್ರ ಚೇಂಜ್ ಮಾಡೋದಕ್ಕೆ ಮಾತ್ರ ಹೋಗ್ಬಿಡಿ. ಆಮೇಲೆ ಸ್ಕೂಲಲ್ಲಿ ಅದಕ್ಕೊಂದು ಸೈನ್ ಕೂಡ ಮಾಡಿಸ್ಕೊಂಡಿದ್ದಾರೆ.
ರೂಲ್ಸ್ ಚೇಂಜ್ ಆಯಿತು ಅಂತಂದರೆ ರಿಪೀಟ್ ಯು ಕೆ ಜಿನೇ ಓದಿಸ್ಬೇಕು ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ. ನರ್ಸರಿಗೆ ಹಾಕಿಲ್ಲ, ನಾವು ಡೈರೆಕ್ಟ್ ಎಲ್ ಕೆ ಜಿಗೇ ಹಾಕಿರೋದು. ಇನ್ನೇನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ಏನಾದರೂ ಬೇಕು ಅಂತಂದರೆ ನೀವು ಕಮೆಂಟ್ ಮುಖಾಂತರ ತಿಳಿಸಿದರೆ ನಾನು ತಿಳಿಸ್ತೀನಿ ಎಲ್ಲನೂ. ಮತ್ತು ಸ್ಕೂಲಲ್ಲಿ ವಾಶ್ರೂಮ್ ಅಂತೆ, ಪ್ಲೇ ಗ್ರೌಂಡ್ ಎಲ್ಲ ಏನಿದೆ, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ, ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಶೂಸ್ ನಾವು ವೈಟ್ ಆ್ಯಂಡ್ ಬ್ಲ್ಯಾಕ್ ಎರಡನ್ನೂ ಅಲ್ಲೇ ತೊಗೊಂಡಿದ್ದೀನಿ, ಅದೆಲ್ಲ ತೋರಿಸ್ತೀನಿ. ಯೂನಿಫಾರ್ಮ್ ಹೇಗಿದೆ, ಬುಕ್ಸ್ಗಳೇನೇನಿದೆ ಏನು ಅಂತೆಲ್ಲ. ಮತ್ತು ಇದು ಬಂದ್ಬಿಟ್ಟು ಆಟ ಆಡೋವಂಥ ಪ್ಲೇ ಗ್ರೌಂಡ್ ಇದಾಗಿದೆ. ಚಿಕ್ಕ ಮಕ್ಕಳಿಗೆ ಕೊಡ್ತಾರೆ ಎಲ್ ಕೆ ಜಿ, ನರ್ಸರಿ, ಎಲ್ ಕೆ ಜಿ, ಯು ಕೆ ಜಿಗೆ. ನನ್ನ ಮಕ್ಕಳು ಎಲ್ಲೋದ್ರೂ ಪಾರ್ಕ್ ಅಂತ ಕುಣಿದಾಡ್ತಾಳೆ. ಸೊ ಅವಳಿಗಂತೂ ಫುಲ್ ಖುಷಿ ಇದನ್ನು ನೋಡಿ. ಇದನ್ನು ಹೆಂಗೆ ಮೇಂಟೈನ್ ಮಾಡ್ತಾರೋ ಗೊತ್ತಿಲ್ಲ. ಅವಳಿಗೆ ಪಾರ್ಕ್ ಕಂಡ್ರೆ ನಾವು ಸಂಡೇ ಅಂತೂ ಪಾರ್ಕ್ ಹುಡ್ಕೊಂಡೇ ಹೋಗ್ತಾ ಇರ್ತೀವಿ. ಈಗ ಸ್ಕೂಲ್ ಹತ್ರನೇ ಪಾರ್ಕ್ ಇದೆ ಅಲ್ವಾ, ಹೆಂಗಿರ್ತಾಳೋ ಗೊತ್ತಿಲ್ಲ. ಮನೆಯಲ್ಲಿ ತುಂಬ ತುಂಟಿ, ಹಠಮಾರಿ ಜಾಸ್ತಿ, ಹೇಳಿದ ಮಾತು ಕೇಳಲ್ಲ. ಸ್ಕೂಲಲ್ಲಿ ಹೆಂಗಿರ್ತಾಳೋ ಗೊತ್ತಿಲ್ಲ. ಅದೇ ನಮಗೆ ದೊಡ್ಡ ಭಯ ಅಂದರೆ ಅದೇ. ಸೊ ಇವತ್ತಿನ ವ್ಲಾಗ್ ಚಿಕ್ಕದಾಗಿತ್ತು. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಬೈ ಬೈ, ಟೇಕ್ ಕೇರ್ ಆಲ್.